ದಾವಣಗೆರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಆಗಮಿಸಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಜಮೀರ್ ಅಹಮದ್ ಖಾನ್ ಹೋದ್ರು. ಈ ಸಂದರ್ಭದಲ್ಲಿ ಜಮೀರ್ ಅವರ ಭಾವಚಿತ್ರ ಹಿಡಿದು ಬೆಂಬಲಿಗರು ಘೋಷಣೆ ಕೂಗಿದ್ರು. ಜಮೀರ್ ಅಹಮದ್ ಖಾನ್ ಅವರನ್ನ ಒಂದು ಹಂತದಲ್ಲಿ ಘೋಷಣೆ ಕೂಗುತ್ತಾ ಕರೆತರ್ತಾರೆ ಅವರ ಬೆಂಬಲಿಗರು. ಎಸ್ ಮಲ್ಲಿಕಾರ್ಜುನ್ ಅವರ ಮನೆ ಬಳಿ ಒಂದು ಹಂತದಲ್ಲಿ ನೂಕು ನುಗ್ಲು ಕೂಡ ಉಂಟಾಯಿತು. ನೋಡಿ, ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದ ಮುಂದೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳ್ಕೊಂಡು ಅದೊಂದು ಮಾಧ್ಯಮದವರು ಕೂಡ ಭಾಳ ಇದ್ದಾರೆ. ಬಟ್ ಅದನ್ನು ಹೊರತುಪಡಿಸಿಯೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು, ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಒಂದು ಹಂತದಲ್ಲಿ ನೂಕು ನುಗ್ಲು ಉಂಟಾಗ್ತಾ ಇರೋದನ್ನು ನೀವಲ್ಲಿ ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಅಂತಂದರೆ ಭಾಳ ದಿನಗಳ ನಂತರದಲ್ಲಿ ಟಿಕೆಟ್ ಮುನಿಸು ಎಲ್ಲ ಆಗಿದೆ. ಟಿಕೆಟ್ ಮುಸ್ಲಿಂ ಸಮುದಾಯ ಕೊಡದೇ ಇರೋದಕ್ಕಾಗಿ ಜಮೀರ್ ಅಹಮದ್ ಖಾನ್ ಸಿಟ್ಟಿಗೆದ್ದಿದ್ದಾರೆ. ಈ ಥರದ್ದೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಈ ಎಲ್ಲ ವಿವಾದವನ್ನು ಪಕ್ಕಕ್ಕಿಟ್ಟು ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣಕ್ಕೆ ಬರ್ತಾ ಇದ್ದಾಗೆ ಈ ರೀತಿಯಾದಂಥ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಅವರ ಬೆಂಬಲಿಗರು ಜಮೀರ್ ಅಹಮದ್ ಖಾನ್ ಅವರು ಬರ್ತಾ ಇದ್ದ ಹಾಗೆ ಅವರ ಪರ ಘೋಷಣೆಯನ್ನು ಕೂಗಿದ್ರು. ಕೆಲ ಹೊತ್ತಿನಲ್ಲೇ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಜಮೀರ್ ಅಹಮದ್ ಖಾನ್ ಮಾತುಕತೆ ನಡೆಸ್ತಾರೆ. ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅನ್ನೋದು ತಿಳಿದು ಬಂದಿದೆ. ವಿಷಯ ಅಂತ ಅಂದರೆ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಪ್ರಶ್ನೆ ಮಾಡಿದ್ರು, ಜಮೀರ್ ಅಹಮದ್ ಖಾನ್ ಯಾವನೊಂದು ಜಮೀರ್ ಅಹಮದ್ ಖಾನ್ ಅವನು ಯಾಕೆ ಇಲ್ಲಿ ಬಂದು ಮಾತಾಡ್ತಾನೆ, ಈ ರೀತಿಯಾದಂಥ ಏಕವಚನದಲ್ಲೇ ಬಹಳ ಸಿಟ್ಟಾಗಿ ಅವರು ವ್ಯಕ್ತಪಡಿಸಿದ್ರು ತಮ್ಮ ಸಿಟ್ಟನ್ನು. ಇದು ಈ ಟಿಕೆಟ್ಗಾಗಿ ಬಾರ್ಗೇನಿಂಗ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಖಾನ್ ಅವರಿಗೆ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸಿದಂಥ ರೀತಿ ಜಮೀರ್ ಅಹಮದ್ ಖಾನ್ ಅವರ ಮೇಲೆ. ಹಾಗಾಗಿ ಇಬ್ಬರ ನಡುವೆ ಭಾಳ ಮುನಿಸಿದೆ ಅನ್ನುವಂಥ ರೀತಿಯಾಗೆಲ್ಲ ಸನ್ನಿವೇಶ ಇತ್ತು. ಬಟ್ ಜಮೀರ್ ಅಹಮದ್ ಖಾನ್ ಹಾಗೇನಿಲ್ಲ, ಎಸ್ ಮಲ್ಲಿಕಾರ್ಜುನ್ ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಅಂತೆಲ್ಲ ಈಗ ಹೇಳಿದ್ದಾರೆ. ಅದಾದ ನಂತರ ಅವ್ರ ನಿವಾಸಕ್ಕೆ ಹೋಗಿದ್ದಾರೆ. ಹೀಗಾಗಿ ಸಹಜವಾಗಿ ಒಂದು ಸ್ಪೆಕ್ಯುಲೇಷನ್ಸ್ ಇರುತ್ತಲ್ಲ, ಒಂದು ಗೊಂದಲ ಏನೋ ಆಗ್ಬಿಟ್ಟಿದೆಯಂತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡ್ಬಿಟ್ಟು ಸೊ ಮತದಾರರಲ್ಲಿ ಗೊಂದಲ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಇಬ್ಬರೂ ಸೇರಿ ಜಂಟಿಯಾಗಿ ಒಂದು ಸುದ್ದಿಗೋಷ್ಠಿ ನಡೆಸೋರಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆ ಸುದ್ದಿಗೋಷ್ಠಿ ಕೂಡ ಆರಂಭ ಆಗೋದಿದೆ.